ಆಫ್ ದ ರೆಕಾರ್ಡ್ ವೀಕ್ಷಕರೇ ನಮಸ್ಕಾರ. ನಿಮಗೆ ಗೊತ್ತಿಲ್ಲದ ಅವೆಷ್ಟೋ ವಿಷಯಗಳನ್ನ ನಿಮಗೆ ತಲುಪಿಸೋದೇ ಆಫ್ ದ ರೆಕಾರ್ಡ್ ತಂಡದ ಬಹು ಮುಖ್ಯ ಉದ್ದೇಶ. ಇವತ್ತು ಕುಂಭಮೇಳ ನಡೀತಾ ಇರೋದು ಮತ್ತು ಅದರ ಆಚರಣೆಗಳ ಬಗ್ಗೆ ನೀವು ಈಗಾಗಲೇ ಸಾಕಷ್ಟು ತಿಳಿದುಕೊಂಡೇ ಇದ್ದೀರಾ. ಆದರೆ ನಾವು ಹೇಳುವ ಈ ವಿಚಾರ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೂ ಸಿಗುವಂತದ್ದಲ್ಲ. ಹೀಗಾಗಿ ಈ ವಿಡಿಯೋವನ್ನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಕುಂಭಮೇಳಕ್ಕೆ ಚಿತ್ರ ವಿಚಿತ್ರ ಸಾಧು ಸಂತರು ಬಂದಿದ್ದಾರೆ. ನಾಗಾ ಸಾಧುಗಳು ಹಿಮಾಲಯ ಪರ್ವತ ಶ್ರೇಣಿಯಿಂದ ಕೆಳಗಿಳಿದು ಬಂದಿದ್ದಾರೆ. ಆ ನಾಗಾ ಸಾಧುಗಳ ಜೊತೆಯಲ್ಲಿ ಮತ್ತೊಂದು ಪಂಥ ಕೂಡ ಎಲ್ಲರ ಗಮನ ಸೆಳೆದಿದೆ. ಅದು ಅಘೋರ ಪಂಥ. ಉಳಿದೆಲ್ಲ ಸಾಧುಗಳು ಯೋಗಿಗಳಿಗಿಂತ ವಿಭಿನ್ನವಾಗಿ ಮೋಕ್ಷ ಮಾರ್ಗ ಹುಡುಕಿಕೊಳ್ಳುವವರೇ ಅಘೋರಿಗಳು. ಅಘೋರ ಅಂದರೆ ಭೀತಿರಹಿತ. ಅವರನ್ನು ಕಂಡಾಗ ಜನಸಾಮಾನ್ಯರಾದ ನಮಗೆ ಭಯವಾಗಬಹುದೇ ಹೊರತು ಅಘೋರಿಗಳಿಗೆ ಭಯ ಉಂಟು ಮಾಡುವ ಯಾವುದೇ ವಿಚಾರ ಈ ಜಗತ್ತಲ್ಲೇ ಇಲ್ಲ. ಎಲ್ಲದರಿಂದಲೂ ವಿಮುಖವಾಗಿ ಏಕಾಂತವಾಗಿ ಕಾಠಿಣ್ಯದ ತಪಸ್ಸಿನಿಂದ ಪಡೆಯುವ ಜ್ಞಾನವೇ ಅಘೋರ. ಇಡೀ ಜಗತ್ತೇ ಅಘೋರದಲ್ಲಿ ಅಡಕವಾಗಿರುತ್ತೆ. ಆದರೆ ಅಘೋರಿ ಮಾತ್ರ ವಾಸ್ತವಕ್ಕೆ ಅತೀತನಾಗಿ ಏಕಾಂಗಿಯಾಗಿ ಹೊಸದೊಂದು ದಿವ್ಯ ಲೋಕದಲ್ಲಿ ವಿಹರಿಸ್ತಾನೆ. ಹಾಗಾಗಿ ಕುಂಭಮೇಳದಲ್ಲಿ ನಮಗೆ ಕಾಣೋ ಇತರೆ ಸಾಧು ಸಂತರಿಗಿಂತ ಅಘೋರಿಗಳು ಭಿನ್ನ. ಅವರ ಜೀವನ ಶೈಲಿ ಕೂಡ ವಾಸ್ತವಕ್ಕೆ ಅತೀತವಾದದ್ದು. ಶಿವ ಮತ್ತು ಶಿವನನ್ನು ಮಾತ್ರವೇ ಆರಾಧಿಸೋ ಅಘೋರಿಗಳಿಗೆ ಲಯಕರ್ತನಂತೆಯೇ ಸ್ಮಶಾನವೇ ಆವಾಸ ಸ್ಥಾನ. ಆತ ಚಿತೆಯ ಜ್ವಾಲೆಯನ್ನೇ ಆಸ್ವಾದಿಸುತ್ತಾ ದಿಗಂತದಲ್ಲಿ ಅನಂತವಾಗಿರುವಾತ. ಹುಟ್ಟಿದಾಗ ಏನೂ ಇಲ್ಲ, ಮೃತ್ಯು ಬಿಗಿದಪ್ಪಿದಾಗಲೂ ಏನನ್ನೂ ಜತೆಯಲ್ಲಿ ಕೊಂಡೊಯ್ಯೋದಿಲ್ಲ ಅನ್ನುವ ಸತ್ಯವನ್ನ ಕಾಯ ವಾಚ ಮನಸ ಅರ್ಥೈಸಿಕೊಂಡ ಅಘೋರಿಗಳಿಗೆ ನಗ್ನತೆಯೇ ಸಹಜತ್ವ. ಕಣ್ಣಲ್ಲಿ ಸ್ಮಶಾನ ಕಾಷ್ಟೆ, ನಡಿಗೆಯಲ್ಲಿ ಪ್ರಳಯ ಕಾಲದ ಪರಾಕಾಷ್ಠೆ, ಮೈತುಂಬ ಚಿತಾಭಸ್ಮ, ಮನಸ್ಸಲ್ಲಿ ಕಾಲಭೈರವನ ಸ್ಮರಣೆ. ಶವಗಳನ್ನು ಪೂಜಿಸಿ ತಂತ್ರಶಾಸ್ತ್ರಗಳಿಂದ ಉಪಾಸನೆ ಮಾಡಿ ಅತೀತ ಶಕ್ತಿ ಸಂಪಾದಿಸುತ್ತಾ ಆಹಾರಕ್ಕಾಗಿ ನರ ಮಾಂಸವನ್ನೇ ಆದರೂ ಭಕ್ಷಿಸಿ ಜೀರ್ಣಿಸಿಕೊಳ್ಳೋದು ಇವರ ನಿತ್ಯ ಕಾಯದ ಭಾಗ. ಭಯಕ್ಕೆ ಭಯ ಹುಟ್ಟಿಸೋ ರೀತಿಯಲ್ಲಿ, ದುಷ್ಟ ಶಕ್ತಿಗಳಿಗೂ ನಡುಕವನ್ನ ಹುಟ್ಟಿಸೋ ರೀತಿಯಲ್ಲಿ ಅಘೋರಿಗಳಿರ್ತಾರೆ. ಅವರ ಜೀವನ ಶೈಲಿ ಅದೆಷ್ಟು ವಿಚಿತ್ರ ಅನ್ನೋದನ್ನ ನೋಡೋದಕ್ಕೆ ಕಾಶಿಯಲ್ಲಿ ಇವರು ಕಾಷ್ಠದ ಬಳಿ ಇರೋದನ್ನ ನೋಡಬೇಕು. ನಾವೆಲ್ಲ ಸತ್ತ ಮೇಲೆ ಚಿತಾಭಸ್ಮವನ್ನ ಕಾಶಿಯಲ್ಲಿ ಗಂಗೆಗೆ ಅರ್ಪಿಸಿದ್ರೆ ಮೋಕ್ಷ ಪ್ರಾಪ್ತಿ ಎನ್ನುವುದು ನಂಬಿಕೆಯಾದ ಕಾರಣ ಗಂಗಾ ತೀರದಲ್ಲಿ ನಿತ್ಯವೂ ಕಾಣೋದು ಮೃತ್ಯು ಛಾಯೆಯ ರುದ್ರತಾಂಡವ. ಅದನ್ನ ನೋಡ್ತಾ ಕೂತ್ರೆ ನಮ್ಮ ಮನಸ್ಸುಗಳಲ್ಲೂ ಸ್ಮಶಾನ ವೈರಾಗ್ಯ ನಾಟ್ಯವಾಡುತ್ತೆ. ಆದರೆ ಅಘೋರಿಗಳು ನಿತ್ಯವೂ ಇಂಥ ವೈರಾಗ್ಯದಲ್ಲಿದ್ದು ಅವರ ಕಂಗಳು ಚಿತೆ ಉರಿಯುವ ಜ್ವಾಲೆಯ ಪ್ರತಿಬಿಂಬಕ್ಕಾಗಿ ಕಾಯ್ತಾ ಇರುತ್ತೆ. ಸತ್ತವರ ತಪ್ಪುಗಳನ್ನ ಮನ್ನಿಸುವಂತ ಅವರು ಈಶ್ವರನನ್ನ ಪ್ರಾರ್ಥಿಸ್ತಾರೆ. ಅವರ ಪರಲೋಕ ಯಾತ್ರೆ ಸುಖಮಯವಾಗಿರ್ಲಿ ಅಂತ ಅಘೋರಿಗಳು ಬಯಸ್ತಾರೆ. ಶಿವನು ತನ್ನ ಜಡೆಯನ್ನ ವೀರಾವೇಶದಿಂದ ನೆಲಕ್ಕೆ ಬಡಿದಾಗ ವೀರಭದ್ರನ ಅವತಾರ ಉದ್ಭವವಾಗಿತ್ತು. ಈ ವೀರಭದ್ರನ ಭಯಂಕರವಾದ ಅವತಾರದ ಪ್ರತಿರೂಪವೇ ಅಘೋರ. ವೀರಭದ್ರನ ಆವೇಶ ಅಘೋರಿಗಳಲ್ಲಿ ಸದಾ ಮನೆ ಮಾಡಿರುತ್ತೆ. ವಾಮಾಚಾರದಲ್ಲಿ ಅತಿ ಕಠೋರ ವಿಧಾನವಾದ ಅಘೋರ ಪದ್ಧತಿಯಲ್ಲಿ ಉಪಾಸನೆ ಮಾಡಬೇಕು ಅಂದುಕೊಳ್ಳೋರು ಜಗತ್ತಿನಲ್ಲಿ ಯಾರೂ ಎದುರಿಸದ ಕಠಿಣ ಪರೀಕ್ಷೆಗಳನ್ನ ಎದುರಿಸಬೇಕಾಗುತ್ತೆ. ಅತ್ಯಂತ ಉಗ್ರ, ಕಠಿಣ ಮತ್ತು ಕಠೋರ ಸಂದಿಗ್ಧ ಪರಿಸ್ಥಿತಿಗಳನ್ನ ಅಘೋರಿಗಳು ಎದುರಿಸಿ ಮೀರಿ ನಿಲ್ಲಬೇಕಾಗುತ್ತೆ. ಸ್ಮಶಾನಗಳಲ್ಲಿ ಜೀವನ ನಡೆಸಬೇಕಾಗುತ್ತೆ. ಕಪಾಲವನ್ನೇ ಪಾತ್ರೆಯಾಗಿ ಮಾಡಿಕೊಂಡು ಅದರಿಂದಲೇ ಆಹಾರ ಸೇವನೆಯನ್ನ ಮಾಡಬೇಕು ಅಘೋರಿಗಳು. ಯಾರ ಮುಂದೆಯೂ ಕೈಚಾಚಿ ಬೇಡುವಂತಿಲ್ಲ. ಇನ್ನು ಆಹಾರ, ಅದು ಸಿಕ್ಕರೆ ಮಾತ್ರವೇ ಸೇವನೆ ಹೊರತು ತಮ್ಮ ಹಸಿವಿನ ನೀಗಿಸುವಿಕೆಗಾಗಿ ಭಿಕ್ಷಾಟನೆಯೂ ಅವರಿಗೆ ನಿಷಿದ್ಧ. ಇವನ್ನೆಲ್ಲ ಪಾಲಿಸಿದ್ರೆ ಅಘೋರ ದೀಕ್ಷೆಯನ್ನ ಅವರ ಗುರುಗಳು ನೀಡ್ತಾರೆ. ಅಘೋರ ಅನ್ನೋದು ಪ್ರತ್ಯೇಕವಾದ ತಂತ್ರವಿದ್ಯೆ. ಈ ಪದ್ಧತಿಯಲ್ಲಿ ಶಿವನನ್ನ ಉಪಾಸನೆ ಮಾಡುವವರಿಗೆ ಅಪಾರ ಶಕ್ತಿ ಇರುತ್ತೆ. ಆದರೆ ಆ ಉಪಾಸನೆಯೇ ಅತ್ಯಂತ ಕಠಿಣ. ಅಘೋರಿಗಳು ಧ್ಯಾನಕ್ಕೆ ಕೂರುವಾಗ ಅವರ ಮುಂದೆ 3 ತಲೆ ಬುರುಡೆಗಳನ್ನ ಇಟ್ಟುಕೊಳ್ಳುತ್ತಾರೆ. ಆ 3 ತಲೆ ಬುರುಡೆಗಳು ಸತ್ವ, ರಜ ಹಾಗೂ ತಾಮಸ ಗುಣಗಳ ಪ್ರತೀಕ. ಅಘೋರಿಗಳು ಮನುಷ್ಯರನ್ನಷ್ಟೇ ಅಲ್ಲ, ಪ್ರಾಣಿಗಳನ್ನು ಸಮಾನವಾಗಿ ಕಾಣುವವರು. ಅವರುಣ್ಣುವ ಕಪಾಲದಿಂದ ಪ್ರಾಣಿಗಳಿಗೂ ಉಣಬಡಿಸ್ತಾರೆ. ಸಾಮಾನ್ಯವಾಗಿ ಮನುಷ್ಯರ ಹತ್ತಿರ ಸುಳಿದಾಡದ ಅತಿ ನಾಚಿಕೆಯ ಸ್ವಭಾವದ ನರಿಗಳು ಕೂಡ ಅಘೋರಿಗಳ ಸಮೀಪ ಸುಳಿದಾಡುತ್ತವೆ. ಅಘೋರಿಗಳ ಸಂದೇಶವನ್ನ ಸ್ಮಶಾನ ದೇವನ ಬಳಿ ಆ ನರಿಗಳು ಕೊಂಡೊಯ್ಯುತ್ತವೆ ಅಂತ ಕೆಲವು ಕಥೆಗಳು ಹೇಳುತ್ತವೆ. ಇಂಥ ಕಠಿಣ ಮಾರ್ಗಗಳನ್ನ ಅನುಸರಿಸಿ ಸಾಧಿಸಿದ ಸಿದ್ಧಿಗಳು ಅಘೋರಿಗಳನ್ನ ಅತಿ ಭಯಂಕರವಾಗಿ ಬದಲಾಯಿಸಿ ಬಿಡುತ್ತೆ.
ಇಡೀ ಜಗತ್ತನ್ನೇ ತಮ್ಮ ಮುಷ್ಟಿಯಲ್ಲಿ ಇಟ್ಟುಕೊಳ್ಳುವ ಶಕ್ತಿ ಅಘೋರಿಗಳಿಗೆ ಸ್ವಂತ. ಕಣ್ಣ ನೋಟದಲ್ಲೇ ಪಂಚಭೂತಗಳ ಹುಟ್ಟಡಗಿಸುವಷ್ಟು ಶಕ್ತರು ಈ ಅಘೋರಿಗಳು. ಆದರೆ ಸಾಮಾನ್ಯ ಜನರ ಜೊತೆ ಇವರಿಗೆ ಕೆಲಸವಿಲ್ಲ. ಕಠಿಣವಾದ ತಾಂತ್ರಿಕ ಉಪಾಸನೆಯೇ ಇವರ ಸರ್ವಸ್ವ. ಸುಮ್ಮನೆ ಧ್ಯಾನದಲ್ಲಿರೋ ಇವರು ತಿನ್ನೋಕೆ ಏನೂ ಸಿಗದಿದ್ದರೆ ಸೂರ್ಯನ ಕಿರಣಗಳನ್ನೇ ಆಹಾರವಾಗಿ ಸ್ವೀಕರಿಸುತ್ತಾರೆ. ಅಷ್ಟರ ಮಟ್ಟಿಗೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಶಕ್ತಿಯುತವಾಗಿರ್ತಾರೆ ಈ ಅಘೋರಿಗಳು. ಯಾಕಂದ್ರೆ ನಾಲಿಗೆಗೆ ರುಚಿಯಾಗಲಿ ಶರೀರಕ್ಕೆ ಶುಚಿಯಾಗಲಿ ಇವರಿಗೆ ಬೇಕಾಗಿಲ್ಲ. ಅಂದಹಾಗೆ ಅವರು ಯಾರಿಗೂ ಹಾನಿ ಮಾಡೋದಿಲ್ಲ. ಅಷ್ಟಕ್ಕೂ ಅವರು ಯಾರನ್ನೂ ಹತ್ತಿರಕ್ಕೆ ಸೇರಿಸಿಕೊಳ್ಳೋದಿಲ್ಲ. ಜನ ತಾವಾಗಿಯೇ ಅವರಿಂದ ದೂರ ಉಳಿಲಿ ಅಂತ ತಮ್ಮ ಸುತ್ತ ಭಯಾನಕವಾದ ಪರಿಸ್ಥಿತಿಯೊಂದನ್ನು ಸೃಷ್ಟಿಸಿಕೊಳ್ತಾರೆ. ಭಯವನ್ನೇ ಮೀರಿದ ಇವರನ್ನು ನೋಡಿದಾಗ ನಮಗೆ ನಡುಕ ಹುಟ್ಟುವಂತೆ ಅಘೋರಿಗಳು ಇರೋದಕ್ಕೆ ಇದೂ ಒಂದು ಕಾರಣ. ಈ ಅಘೋರಿಗಳು ಕಣ್ಣಿಗೆ ಕಾಣಿಸೋದನ್ನು ಮಾತ್ರ ಅಲ್ಲ, ಕಾಣಿಸದೇ ಇರೋದನ್ನೂ ನೋಡುವಂತ ಶಕ್ತಿಯನ್ನ ಹೊಂದಿರುತ್ತಾರೆ. ಯಾಕಂದ್ರೆ ತಾಂತ್ರಿಕ ಉಪಾಸನೆಯಿಂದ ಸಾಧಿಸಿರೋ ಶಕ್ತಿ ಅವರಿಗೆ ಎಲ್ಲವನ್ನೂ ತಿಳಿಸುತ್ತದೆ. ಇವೆಲ್ಲದರ ನಡುವೆ ಸರ್ವ ಮಾನವ ಸಮಾನತೆಯು ಅಘೋರಿಗಳಲ್ಲಿ ಕಾಣಿಸುತ್ತೆ. ಆದರೆ ನೋಡುವ ಅಂತಃಶಕ್ತಿ ನಮ್ಮಲ್ಲಿರಬೇಕಷ್ಟೇ. ಇವರಲ್ಲಿ ಬಡವ ಸಿರಿವಂತ ಅನ್ನುವ ಭೇದಗಳೇ ಇಲ್ಲ. ವೈರಾಗ್ಯವೇ ಜೀವನ ಅಂತ ಬದುಕೋ ಇವರಲ್ಲಿ ಸಮಾನತೆಯೇ ಸದಾ ಶಾಶ್ವತ. ಯಾಕಂದ್ರೆ ಸದಾಶಿವನ ಸೃಷ್ಟಿಯಲ್ಲಿರೋ ಮನುಷ್ಯರಷ್ಟೇ ಅಲ್ಲ, ಪಶು ಪಕ್ಷಿ ಮೃಗಗಳಾದಿಯಾಗಿ ಎಲ್ಲರೂ ಸಮಾನರಂತಾನೆ ಅಘೋರಿಗಳು ನಂಬುತ್ತಾರೆ. ಮೋಕ್ಷಕ್ಕಾಗಿ ನಿರಂತರ ಧ್ಯಾನ ನಿರತರಾಗಿರೋ ಅಘೋರಿಗಳನ್ನು ಶಿವನೇ ಆವರಿಸ್ತಾನೆ ಅನ್ನೋದು ನಂಬಿಕೆ. ಆದರೆ ಅಘೋರಿಗಳು ನಡೆಯೋ ಹಾದಿ ಮಾತ್ರ ಉಳಿದವರೆಲ್ಲರಿಗಿಂತ ವಿಭಿನ್ನ, ಹಾಗೆಯೇ ಭಯಾನಕವಾದದ್ದು.